ಇತಿಹಾಸ ಪ್ರಸಿದ್ಧವಾದ ಲಕ್ಕುಂಡಿ ಗ್ರಾಮವು ತನ್ನ ದೇವಾಲಯ ಶೈಲಿಯ ನಿರ್ಮಾಣ ಮತ್ತು ಚಾಲುಕ್ಯ ಪರಂಪರೆಗಾಗಿ ಪ್ರಸಿದ್ಧವಾಗಿದೆ. ಈ ಗ್ರಾಮವು ಮತ್ತೊಮ್ಮೆ ರಾಜ್ಯದ ಗಮನ ಸೆಳೆದಿದ್ದು, ರಾಜರ ಯುಗಕ್ಕೆ ಸೇರಿದೆ ಎಂದು ನಂಬಲಾದ ಚಿನ್ನದ ಆಭರಣಗಳ ಪ್ರಾಚೀನ ಸಂಪತ್ತು ಪತ್ತೆಯಾಗಿರುವುದರಿಂದ ಜನವರಿ 10 ಶನಿವಾರ ನಿವಾಸಿ ಸ್ಥಳದಲ್ಲಿ ಅಡಿಪಾಯ ತೋಡುವ ಕೆಲಸದ ವೇಳೆ ಈ ಅಪೂರ್ವ ಸಂಪತ್ತು ಪತ್ತೆಯಾದು ಇತಿಹಾಸಕಾರರು, ಪುರಾತತ್ವ ತಜ್ಞರು ಮತ್ತು ಸಾರ್ವಜನಿಕರಲ್ಲಿ ವ್ಯಾಪಕ ಕುತೂಹಲವನ್ನು ಹುಟ್ಟುಹಾಕಿದೆ. ಈ ಸಂಪತ್ತು ಗಂಗವ್ವ ಬಸವರಾಜ್ ರಿತ್ತಿಯವರಿಗೆ ಸೇರಿದ ಲಕ್ಕುಂಡಿ ಗ್ರಾಮದ 4ನೇ ವಾರ್ಡ್ನ ಮನೆ ಜಾಗದಲ್ಲಿ ಪತ್ತೆಯಾಯಿತು. ಅಡಿಪಾಯ ಕೆಲಸದ ವೇಳೆ 8ನೇ ತರಗತಿಯ ವಿದ್ಯಾರ್ಥಿ ಪ್ರಜ್ವಲ್ ರಿತ್ತಿ ನೆಲದೊಳಗೆ ಹೂಣಿಯಾಗಿದ್ದ ತಾಮ್ರದ ಪಾತ್ರೆ ಗಮನಿಸಿದ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಪತ್ತೆ ಮಧ್ಯಾಹ್ನ 2:15ರಿಂದ 3:00 ನಡುವೆ ನಡೆದಿದೆ. ಪ್ರಾರಂಭದಲ್ಲಿ ಪಾತ್ರೆಯೊಳಗೆ ಏನಿದೆ ಎಂಬುದು ಸ್ಪಷ್ಟವಾಗಿರಲಿಲ್ಲ. ಆದರೆ ಹತ್ತಿರವಾಗಿ ಪರಿಶೀಲಿಸಿದಾಗ ಅದರಲ್ಲಿ ಚಿನ್ನದ ಆಭರಣಗಳು ಪತ್ತೆಯಾಗಿವೆ. ಈ ಘಟನೆಯಲ್ಲಿ ಅತ್ಯಂತ ಮೆಚ್ಚುಗೆಗೆ ಪಾತ್ರವಾದುದು ಯುವ ಪ್ರಜ್ವಲ್ ತೋರಿಸಿದ ಪ್ರಾಮಾಣಿಕತೆ ಮತ್ತು ವಿವೇಕ. ಆತ ಚಿನ್ನವನ್ನು ಮುಚ್ಚಿಡಲು ಪ್ರಯತ್ನಿಸದೆ ತಕ್ಷಣವೇ ಗ್ರಾಮ ಹಿರಿಯರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿದ್ದು ಪಾಟೀಲ್ ಅವರಿಗೆ ಮಾಹಿತಿ ನೀಡಿದನು. ಸಿದ್ದು ಪಾಟೀಲ್ ಅವರು ನಂತರ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರಿಗೆ ಈ ವಿಷಯ ತಿಳಿಸಿದರು. ಇದರಿಂದ ಅಧಿಕೃತ ಮತ್ತು ಕಾನೂನುಬದ್ಧ ಕ್ರಮಗಳು ಪ್ರಾರಂಭವಾದವು. ಸಚಿವರ ನಿರ್ದೇಶನದ ಮೇರೆಗೆ ಅಧಿಕಾರಿಗಳು ತಕ್ಷಣವೇ ಲಕ್ಕುಂಡಿಗೆ ಧಾವಿಸಿ ಘಟನೆಯ ವಾಸ್ತವಾಂಶಗಳನ್ನು ಪರಿಶೀಲಿಸಿದರು. ಸಂಪೂರ್ಣ ಪ್ರಕ್ರಿಯೆಯು ಕಾನೂನು ಪ್ರಕ್ರಿಯೆಗಳಿಗೆ ಅನುಗುಣವಾಗಿ ನಡೆಯಿತು. ವಿಡಿಯೋ ಚಿತ್ರೀಕರಣ ನಡೆಯಿತು ಹಾಗೂ 4 ಸಾಕ್ಷಿಗಳ ಸಮ್ಮುಖದಲ್ಲಿ 2 ಸರ್ಕಾರ ನಿಯೋಜಿತ ಪಂಚರು ಮತ್ತು 2 ಗ್ರಾಮ ಹಿರಿಯರು ಪಂಚನಾಮ ತಯಾರಿಸಲಾಯಿತು. ತಹಸೀಲ್ದಾರ್ ಮತ್ತು ಎಡಿಸಿ ಹಂತದ ಅಧಿಕಾರಿಗಳು ಪೂರ್ತಿ ಪ್ರಕ್ರಿಯೆಯನ್ನು ಹಾಜರಿದ್ದರು. ಎಲ್ಲ ಅಧಿಕಾರಿಗಳು ಮತ್ತು ಸಾಕ್ಷಿಗಳ ಸಮ್ಮುಖದಲ್ಲಿ ತಾಮ್ರದ ಪಾತ್ರೆಯನ್ನು ತೆರೆಯಲಾಯಿತು. ಅದರ ಒಳಗಿನ ವಿಷಯಗಳ ವಿವರವಾದ ಪಟ್ಟಿಯನ್ನು ತಕ್ಷಣವೇ ತಯಾರಿಸಲಾಯಿತು. ಕಾನೂನು ಪ್ರಕಾರ ವಶಪಡಿಸಿಕೊಂಡ ವಸ್ತುಗಳನ್ನು ಗ್ರಾಮೀಣ ಇನ್ಸ್ಪೆಕ್ಟರ್ ಮುಖಾಂತರ ತಹಸೀಲ್ದಾರಿಗೆ ಹಸ್ತಾಂತರಿಸಲಾಯಿತು. ಸಿಗೋವರೆಗೂ ನಗೋವರೆಗೂ